ಭಾರತದ ಅತ್ಯಂತ ಪ್ರತಿಷ್ಠಿತ ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದಾದ ಗೇಟ್ನಲ್ಲಿ ಗಂಭೀರ ಅಕ್ರಮಗಳು ನಡೆದಿದೆಯಾ ಅನ್ನೋ ಬಗ್ಗೆ ಪ್ರಶ್ನೆಗಳೆದ್ದಿವೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಪಾರದರ್ಶಕತೆ ಮತ್ತು ತನಿಖೆಗಾಗಿ ಒತ್ತಾಯಿಸುತ್ತಿದ್ದಾರೆ. ವಂಚಕ ಪರೀಕ್ಷಾರ್ಥಿಗಳು ಶೂಗಳಲ್ಲಿ ಬ್ಲೂಟೂತ್ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯ ಕೋಡ್ಗಳನ್ನ ಹೊರಗೆ ನೆರವಿಗಾಗಿ ನಿಂತವರಿಗೆ ತಿಳಿಸಿ ಉತ್ತರಗಳನ್ನ ಲೈವ್ ಆಗಿ ಕೇಳಿಸಿಕೊಳ್ತಿದ್ರು ಅನ್ನೋದು ಬಯಲಾಗಿದೆ. ಹಾಗಾದ್ರೆ ಸರ್ಕಾರ 6 ಲಕ್ಷ ಪ್ರಾಮಾಣಿಕ ಪರೀಕ್ಷಾರ್ಥಿಗಳಿಗೆ ನ್ಯಾಯವನ್ನ ಒದಗಿಸುತ್ತಾ? ತಿಂಗಳುಗಳ ಕಠಿಣ ಪರಿಶ್ರಮ ಹಾಕಿರುವ ವಿದ್ಯಾರ್ಥಿಗಳು ಮತ್ತವರ ಪೋಷಕರ ನಿರೀಕ್ಷೆಗಳು, ಸಾವಿರಾರು ರೂಪಾಯಿ ಶುಲ್ಕಗಳು ಇಂತಹ ವಂಚಕರಿಂದಾಗಿ ವ್ಯರ್ಥ ಆಗಬೇಕಾ? ದೇಶಾದ್ಯಂತ ಹಲವಾರು ಗೇಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಈ ವರ್ಷ ಫೆಬ್ರವರಿ 15ರಂದು ನಡೆದ ಹಗರಣ ಪ್ರಾಮಾಣಿಕ ವಿದ್ಯಾರ್ಥಿಗಳ ವಿಶ್ವಾಸವನ್ನೇ ಅಲುಗಾಡಿಸಿತು. ಬ್ಲೂಟೂತ್ ಸಾಧನಗಳನ್ನ ಶೂಗಳಲ್ಲಿ ಅಡಗಿಸಿಟ್ಟುಕೊಂಡವರು ಪರೀಕ್ಷಾ ಹಾಲ್ನಲ್ಲಿದ್ರು. ಅವರಿಗೆ ಉತ್ತರವನ್ನ ಹೇಳೋಕೆ ಹೊರಗೆ ಒಂದು ಪಡೆನೇ ಇತ್ತು. ಹೀಗೆ ಇಡೀ ಪರೀಕ್ಷೆಯಲ್ಲಿ ವಂಚನೆಯ ಹೈಟೆಕ್ ಆಟ ನಡೀತಿತ್ತು. ಇದರೊಂದಿಗೆ ನೀಟ್ ನಂತರ ಭಾರತದ ಸ್ಪರ್ಧಾತ್ಮಕ ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಮತ್ತೊಮ್ಮೆ ಅನುಮಾನ ಮೂಡುವ ಹಾಗಾಯಿತು. ಗೇಟ್ ಭಾರತದಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರವೇಶ ಪರೀಕ್ಷೆಯಾಗಿದ್ದು, ಇದನ್ನ ಐಐಟಿಗಳು ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ IIS ವಾರ್ಷಿಕವಾಗಿ ನಡೆಸುತ್ತೆ. ಈ ಹಿಂದೆ ONGC, NTPC, BHEL ಮತ್ತು GAIL ಇವೆಲ್ಲವೂ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸುತ್ತಿದ್ವು. ಇದು ದೊಡ್ಡ ತೊಂದರೆಯಾಗಿತ್ತು. ನಂತರ ಸರ್ಕಾರ ಗೇಟ್ ಅಂದ್ರೆ GATE ಸ್ಕೋರ್ ಅನ್ನ ಸರಳವಾಗಿ ಪರಿಶೀಲಿಸಿ ಉದ್ಯೋಗ ನೀಡೋಕೆ ನಿರ್ಧರಿಸಿತು. ಗೇಟ್ 2026ರ ಪರೀಕ್ಷೆಯನ್ನ ಫೆಬ್ರವರಿ 7, 8, 14 ಮತ್ತು 15ರಂದು ನಡೆಸಲಾಯಿತು. ಆದರೆ ಪರೀಕ್ಷೆಯ ಸಮಯದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಘಟನೆ ಸಂಭವಿಸಿತು. ಫೆಬ್ರವರಿ 15ಕ್ಕೆ ಛತ್ತೀಸ್ಗಢದ ರಾಯ್ಪುರದಲ್ಲಿ ಗೇಟ್ ಪರೀಕ್ಷೆ ನಡೆಯುತ್ತಿದ್ದಾಗ ಪರೀಕ್ಷಾ ಕೇಂದ್ರದಲ್ಲಿ ಕೆಲವು ಅನುಮಾನಾಸ್ಪದ ಚಟುವಟಿಕೆಗಳು ಗಮನಕ್ಕೆ ಬಂದವು. 3 ಅಭ್ಯರ್ಥಿಗಳು ತಮ್ಮ ಶೂಗಳ ಒಳಗೆ ಬ್ಲೂಟೂತ್ ಸಾಧನ ಅಡಗಿಸಿಟ್ಟುಕೊಂಡು ಪರೀಕ್ಷಾ ಹಾಲ್ಗೆ ಬಂದಿದ್ರು ಮತ್ತು ಈ ಸಾಧನಗಳ ಜೊತೆ ಹೊರಗೆ ಕುಳಿತಿದ್ದ 3 ಸಂಪರ್ಕ ಹೊಂದಿದ್ರು. ಅಭ್ಯರ್ಥಿಗಳು ಅವರಿಗೆ ಪ್ರಶ್ನೆಗಳ ಬಗ್ಗೆ ಹೇಳಿ ಅವರಿಂದ ಉತ್ತರ ಪಡೆದಿದ್ರು. ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪೊಲೀಸರ ಜೊತೆ ಅಪರಾಧ ನಿಗ್ರಹ ಮತ್ತು ಸೈಬರ್ ಘಟಕದ ತಂಡಗಳು ಕಾರ್ಯಾಚರಣೆ ನಡೆಸಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಂಡವು. ನರೇಂದ್ರ ಕುಮಾರ್, ದರ್ಶನ್ ಸೆಹವಾಗ್, ಸುಮಿತ್ ಸೆಹವಾಗ್, ಲಕ್ಷ್ಮೀನಾರಾಯಣ್, ಅಮರ್ ಮತ್ತು ಬೋಂಟಿ ಕುಮಾರ್ ಅನ್ನೋರನ್ನ ಬಂಧಿಸಲಾಯಿತು. ಇವರೆಲ್ಲರೂ ಹರಿಯಾಣದವರು. ಅತ್ಯಂತ ಆಘಾತಕಾರಿ ವಿಷಯ ಏನು ಅಂದ್ರೆ ಹಿಸಾರ್ ನಿವಾಸಿ ನರೇಂದ್ರ ಕುಮಾರ್ ಫಿಟ್ ಇಂಡಿಯಾ ಚಳವಳಿಯೊಂದಿಗೆ ಸಂಬಂಧವನ್ನ ಹೊಂದಿದ್ದ. ಮಾರ್ಚ್ 19ರಂದು ಫಲಿತಾಂಶ ಪ್ರಕಟಿಸಿದ ನಂತರ ಕೆಲ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನ ತಡೆ ಹಿಡಿಯಲಾಯಿತು. ವಿದ್ಯಾರ್ಥಿಗಳ ಫೋಟೋಗಳು ಮತ್ತು ಸಹಿಗಳು ಸರಿಯಾಗಿಲ್ಲ ಅಂತ ಕಾರಣ ನೀಡಲಾಗಿತ್ತು. ಫಲಿತಾಂಶಗಳ ನಂತರ ಎದ್ದ ವಿವಾದ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಹಾಗಾದ್ರೆ ಇದಕ್ಕೆ ಪರೀಕ್ಷೆಯನ್ನ ನಡೆಸಿದ IIT ಗುವಾಹಟಿಯನ್ನ ಹೊಣೆ ಮಾಡಬೇಕಲ್ವಾ? ಭಾರತದಾದ್ಯಂತ ಒಂದು ಕೇಂದ್ರದಿಂದ ಅಲ್ಲ, ಹಲವಾರು ಕೇಂದ್ರಗಳಿಂದ ವಂಚನೆಯ ವರದಿಗಳು ಬಂದವು. ಅವರನ್ನ ಪರೀಕ್ಷೆಯಿಂದ ಹೊರಹಾಕಲಾಯಿತು. ಆದರೆ ಯಾವುದೇ ತನಿಖೆ ನಡೆಯಲಿಲ್ಲ. ಯಾರೋ ಕೆಲವರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೆಟ್ಟು ಬೀಳಬೇಕಾ? ಮಾಹಿತಿಯ ಪ್ರಕಾರ 10 ಲಕ್ಷ ವಿದ್ಯಾರ್ಥಿಗಳು ಗೇಟ್ ಫಾರ್ಮ್ ಅನ್ನ ಭರ್ತಿ ಮಾಡಿದ್ದು, ಅವರ ಪೈಕಿ 6 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. SC, ST ಸಮುದಾಯದವರು ಫಾರ್ಮ್ ಭರ್ತಿ ಮಾಡೋಕೆ 1000 ರೂಪಾಯಿಯನ್ನ ಪಾವತಿ ಮಾಡ್ತಾರೆ ಮತ್ತು ಸಾಮಾನ್ಯ ವರ್ಗದ ಮಕ್ಕಳು 2000 ರೂಪಾಯಿಯನ್ನ ಪಾವತಿ ಮಾಡ್ತಾರೆ. ಅಂದ್ರೆ ಸರಾಸರಿ 1500ರನ್ನ 10 ಲಕ್ಷ ವಿದ್ಯಾರ್ಥಿಗಳು ಪಾವತಿ ಮಾಡಿದ್ರೆ 150 ಕೋಟಿ ಆಯ್ತು. ಹಾಗಿರುವಾಗ ಸರ್ಕಾರ ಇದಕ್ಕಾಗಿ ನ್ಯಾಯವನ್ನ ನೀಡಬೇಕಲ್ವಾ? ಕೆಲವರ ವಂಚನೆಯಿಂದಾಗಿ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಓದಿದ ಎಲ್ಲರ ಕಠಿಣ ಪರಿಶ್ರಮ ನಾಶವಾಗುತ್ತೆ. ನೀಟ್ ನಂತರ ಈಗ ಗೇಟ್ನ ದುಸ್ಥಿತಿ ಭಾರತದ ಸ್ಪರ್ಧಾತ್ಮಕ ಪರೀಕ್ಷಾ ವ್ಯವಸ್ಥೆಗೆ ಮಹತ್ವದ ಪ್ರಶ್ನೆಯನ್ನ ಎತ್ತಿದೆ. ಸರ್ಕಾರ ಇದನ್ನ ಪರಿಹರಿಸೋದು ಮತ್ತು ಇಂಥದ್ದು ಮರುಕಳಿಸದಂತೆ ಕಠಿಣ ಕ್ರಮ ತೆಗೆದುಕೊಳ್ಳೋದು ಅಗತ್ಯವಾಗಿದೆ. ಇಲ್ಲದೇ ಇದ್ರೆ ಲಕ್ಷಾಂತರ ಮಕ್ಕಳ ಭವಿಷ್ಯ ಅಪಾಯಕ್ಕೆ ಸಿಲುಕ್ತಾನೆ ಇರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.